ಗೈಸ್, ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್. ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ಸ್ಕಿಪ್ ಮಾಡಲಿಲ್ಲ. ಫೈನಲಿ ಟಿವಿ ಬಂತು ಗೈಸ್. ಹಂಗ ಆಡ್ಸ್ಬಿಟ್ಟು ನೀನು ಆಡ್ಬಿಡೋದು ಫಸ್ಟ್ ಬಟನ್ ಹಾಕು. 3 ತಿಂಗಳು ಅಯ್ಯೋ ಹೊಡೆದೋಗ್ಬಿಟ್ಟಿದೆ ಟಿವಿ. 3 ತಿಂಗಳ ನಂತರ ಗೈಸ್ ಖುಷಿ ಏನಂತ ನಾನು ಎತ್ಕೊಳ್ಳಿ ಒಂಚೂರು ಕಂಪ್ಯೂಟರ್ ತಗೊಳ್ಳಿ ಪಾಪ. ಕಂಪ್ಯೂಟರ್ ಸುಮ್ಮನಿರಿ, ಅವ್ನು ಹೇಳಕ್ ಬಿಡ್ಲಿಲ್ಲ. ನೀವು ಏನ್ ಬೇಕು ಮಗ ಇವಾಗ? ಅಲ್ಲ, ಟಿವಿ ರೆಡಿ ಆಯ್ತಲ್ಲ, ಇನ್ನು ಏನ್ ತಗೊಂಡು ರೆಡಿ ಮಾಡಿಸ್ಕೋರ್ಬೇಕು? ಕಂಪ್ಯೂಟರ್ ಹೋಗಿ ರೆಡಿ ಮಾಡಿಸ್ಕೋರ್ಬೇಕಾ? ಬಂದ ತಕ್ಷಣ ಹೇಳೋದು ವಿಡಿಯೋ ಮಾಡ್ಕೋಬೇಕು ಗೈಸ್. ಎಷ್ಟು ಕ್ಯೂಟಾಗಿ ಎಷ್ಟು ಸಖತ್ತಾಗಿ ಹೇಳ್ದ ಅಂದ್ರೆ, ಅಪ್ಪ ಕಂಪ್ಯೂಟರ್ ತೊಗೊಳಕ್ಕೆ ರೆಡಿ ಮಾಡಿಸ್ಕೊರಪ್ಪ ಅಂತ. ಕಿತ್ತೋಗಿಲ್ಲ, ಅದು ಸ್ಕ್ರೂ ತರ ಇದೆ, ಹಾಕ್ಬೋದು. ಮುಟ್ಬಿಟ್ರೆ ನಮ್ ನೋಡಿ, ನಮ್ಮ ಮಕ್ಳು ಏನು ಮುಟ್ಟಲ್ಲ ಅನ್ನಂಗೆಲ್ಲ, ಎಲ್ಲಾನು ಮುಟ್ತಾರೆ. ಮಾಡೋರು ಇಲ್ಲೇ ಇರುತ್ತೆ. ಅಲ್ಲ ಅದು ನೋಡಲ್ಲಿ, ಇವತ್ತೊಂದು ಪಾರ್ಸಲ್ ಬಂದಿದೆ ಮಕ್ಳಿಗೆ, ಆಟ ಸಾಮಾನು. ಖುಷಿನಾ? ಆಯ್ತು. ಟಿವಿ ಹಾಕಿ ಪ್ಲೀಸ್, ಬೇಗ ನೋಡ್ಬೇಕು. ತುಂಬಾ ವರ್ಷಗಳೇ ಆಯ್ತು ಅನ್ಕೊಳ್ಳಿ ಟಿವಿ ನೋಡಿ ಅನ್ನಂಗಾಯ್ತು. ಅಲ್ಲ, ನಮಗ್ ಹತ್ರ ಅನ್ಸುತ್ತೆ. ನೀನು ಖುಷಿ ಆಯ್ತಾ? ಟಿವಿ ಬಂದ್ರೆ ಇವ್ರಿಗೆ ಖುಷಿ ಆಯ್ತೈತೆ. ಯಾಕೆ? ಅವರೇ ನೋಡ್ತಾರೆ ಟಿವಿ ಗೊತ್ತಾನೆ. ನೋಡಲ್ಲ, ಒಂದ್ ಟೈಮ್ ಚಿಟ್ಟು ಟಿವಿ ಹಾಕೊಡ್ತೀನಲ್ಲ, ಮೊಬೈಲ್ ಇಟ್ಕೊಂಡ್ರು ಬೈತಾರೆ ಅಪ್ಪ ಅಮ್ಮ. ಒಂಚೂರು ಟಿವಿನಾರ ದೂರ ಕೂತ್ಕೊಂಡು ನೋಡ್ಬೋದಲ್ಲ ಅಂತ ಅವ್ರಿಗೆ ಖುಷಿ. ನನಗೆ ತುಂಬಾ ಖುಷಿ ಐತೆ ಟಿವಿ ಬಂದಿರೋದಕ್ಕೆ. ಅದ್ರೊಳಗಡೆ ಐತಲ್ಲ, ಅದ್ರೊಳಗಡೆ ಐತೆ ಆ ಬುದ್ಧ ಐತಲ್ಲ ಗೈಸ್, ಅದ್ರೊಳಗೆ ಹಾಕಿ ಮಡಗಿದ್ದೀನಿ. ಕೆಳಗಡೆ ಬಿದ್ದೋಗವ ನೋಡಿ. ರೆಡಿ ಮಾಡಿ ಬೇಗ. ಇವಾಗ ಏನು ಗೊತ್ತಾ ಗೈಸ್, ಟಿವಿ ರೆಡಿ ಆಗಿದೆ. ಸೆಟ್ ಬಾಕ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಟಿವಿ ಬರಲ್ಲ. ಅದೊಂದು ಭಯ ಅವತ್ತಿನೂ. ಟಿವಿ ಹೆಂಗೋ ರೆಡಿ ಮಾಡಿಸ್ತವ್ರೆ, ಅದು ಒಂದೊಂದ್ಸಲಿ ವರ್ಕ್ ಆಗಲ್ಲ. ನಾನು ಗೈಸ್, ರಿಮೋಟ್ ಇಲ್ಲ, ಟಿವಿ ರಿಮೋಟು ಅಲ್ಲ ಮುದ್ದು, ರಿಮೋಟ್ ಇದೆ, ಅದೇ ಶೆಲ್ ಇಲ್ಲ. ನೆನ್ನೆ ಅದೇನೇನಕ್ಕೂ ಹಾಕ್ಬೇಕು ಅಂತ ತೆಗೆದ್ರು, ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು, ಜಜ್ಜಿಬಿಟ್ಟಿದ್ದಾರೆ ಶೆಲ್ನೆಯ. ಹೆಂಗೆ ಕೊಟ್ಕೊಳ್ಸಿದ್ದು ಅಂತ ಬಂದಿತ್ತು. ಎಲ್ಲ ಕೊಳೆ ಥರ ಮಾಡ್ಬಿಟ್ಟವ್ರಲ್ಲ ಮುದ್ದು, ಗಮ್ ಅನ್ಸತ್ತಲ್ವಾ? ನಮ್ಮದೇ ಇದು ಟಿವಿ, ನಮ್ಮದೇ ಗೈಸ್, LG ಕರೆಕ್ಟಾಗೈತೆ ನಮ್ಮದೇ. ಕೈ ಹೇಳ್ತೇವೆ, ನಮ್ದೇನೆ ಇದು ಮುದ್ದು. ಸುಟ್ಟದಂಗೆ ಕಾಣ್ತಲ್ವಾ? ನಾನು ಕುಂಬಳಕಾಯಿ ಪಲ್ಯ ಮಾಡಿ ಜೋಳನ ಬೇಸನ್ ನಮ್ಮನೆಯವ್ರು ಬರೋಷ್ಟೊತ್ತಿಗೆ ಬಿಸಿಲಿನಕಾಯಿಗೆ ಮಡಗಿದೆ. ಇದು ಏನಪ್ಪ, ರೊಟ್ಟಿ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮನೆಯವ್ರಿಗೆ ಹೋಗಿದ್ರು, ಇಲ್ಲೇ ಬಿಟ್ಟೆ ಹೋದೆ. ಇವನಿಗೆ ಬಿಚ್ಚಿ ತೋರ್ಸೋ ಗಂಟ ಆಟ ಸಾಮಾನ ನಿಮ್ದಿ ಇಲ್ಲ ರೀ. ಹೊಸದಿ ನನ್ನ ತಮ್ಮ ಇದ್ದ, ತಗೊಂಡೋಗ್ಬೇಕಾರೆ ನೋಡಿ ಗೈಸ್, ಮಾತಾಡೋಕ್ಕೆ ಕೊಡಲ್ಲ. ಬಿಚ್ಚು 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 ಅಪ್ಪ ರೆಡಿ. ಕರೆಂಟ್ ಹೊಡೆದೈತಿ ದಿವಿ, ಈ ಕಡೆ ಬಾ ಕಡೆ. ನೀನು ಬೇಡ, ನೀನು ಮುಟ್ಟಬಾರ್ದು ಅಂತ ಹೇಳ್ತಾ ಇರೋದು ನಾನು. ಅದೆಲ್ಲ ನಿನಗೆ ಬೇಡ, ಮುಟ್ಟಬಾರ್ದು ಅಂದರೆ ಅಮ್ಮ ಹೇಳಿದ್ ಕೇಳ್ಬೇಕಷ್ಟೇನೆ. ನಮ್ಮನೆಯವ್ರು ನೋಡಿ ಎಲ್ಲ ಮರ್ತ್ಕೊಬಿಟ್ಟವ್ರೆ ಗೈಸ್. ಫಸ್ಟ್ ಇವನಿಗೆ ಆಟ ಸಾಮಾನು ಬಿಚ್ಚಿ ತೋರಿಸ್ಬಿಡೋಣ. ಅವನು ಆಲ್ರೆಡಿ ಹಿಂಗೆ ಕೈಯಲ್ಲಿ ಬಿಚ್ಚಣ ರೆಡಿನಾ? ಬಿಸ್ಲಾ? ಖುಷಿನಾ? ಖುಷಿ ಅಂತ ಹೆಸರಿಡಬೇಕು. ಖುಷಿ ನಿಂಗಲ್ಲ, ಅಣ್ಣಂಗಿದು. ನಿಂಗಲ್ಲ, ಅಣ್ಣಂಗೆ. ನಿಂಗಲ್ಲ, ಇಬ್ರಿಗೂ ಅಂತ ನಾನು. ಕೂಚ್ ಬಾ ಕೆಳಗಡೆ. ಅದು ಸೆಟ್ಟಿಂಗ್ ಮಾಡ್ಬೇಕಣೆ, ಅದು ಸೆಟ್ಟಿಂಗ್ ಮಾಡಬೇಕು. ಮೊದಲೇ ಕರ್ಕೊಂಬಿಟ್ಟಲ್ಲ. ಬಾಕ್ಸ್ ಒಳಗಡೆ ಬಾಕ್ಸ್ ಮುಕ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಸುಮ್ಮನೆ ಮುಕ್ಲ. ಅವರು ಫೋನ್ ಮಾಡಿ 4 ಸಲ ಅವರೇ ಮೇಲ್ ಬಂದ್ಬಿಟ್ರು. ಅವ್ರು ಯಾವಾಗಲೂ ಕೆಳಗಡೆ ಕೊಟ್ಬಿಡ್ಲಿಲ್ಲ. ಸುಮ್ಮನಿರ್ತೀವಿ, ಖುಷಿ ಮಾಡ್ಬಿಡ. ನಿದ್ದೆ ಹೋಗಿದ್ದೀನಿ. ಕಿತ್ತಾಡಬಾರ್ದು ಮಕ್ಳ. ಓ ತುಂಬ ಚಿಕ್ಕದು ಗೈಸ್, ನಾನು ದೊಡ್ಡದು ಅಂದ್ಕೊಂಡಿದ್ದೆ. ನೋಡಿ ಗೈಸ್, ಕಚ್ಚಾಡೋದನ್ನ ಅಲ್ಲೇ ಕೊಟ್ಟಿರ್ತಾರೆ ನೋಡಲ್ಲಿ ಚಿತ್ರ ಐತೆ ಆ ಬಾಕ್ಸ್ ಮೇಲೆ.
ಸೆಟ್ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್. ನೋಡಿ ಗೈಸ್, ನಾನು ಟಿ ವಿ ರಿಪೇರಿ ಮಾಡೋದು ಇಷ್ಟೊತ್ತಾಯಿತು. ನಮ್ಮ ನವ್ವಿ ಇದನ್ನು ರೆಡಿ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಸಖತ್ತಾಗೈತೆ ಕಣೆ. ಇದು ಚಿಕ್ಕ ಮಕ್ಳು ಆಟ ಆಡೋದಲ್ಲ, ದೊಡ್ಡವ್ರು ಆಟ ಆಡೋದು ಗೈಸ್ ಇದು. ವಾವ್, ಸಖತ್ತಾಗೈತೆ ಗೈಸ್. ಇದನ್ನು ಜೋಡಿಸೋ ಹೊತ್ತಿಗೆ 10 ನಿಮಿಷ ತಾಂಡಿದ್ದಾಳೆ. ನಾನು ಜೋಡಿಸ್ಕೊಟ್ಟೆ ಕೊನೆಗೆ. ಇದ್ರಲ್ಲಿ ಕೊಟ್ಟಿದ್ದಾರೆ, ಅದ್ರ ತಕ್ಕರ ನೋಡ್ಕೊಂಡು ಜೋಡಿಸ್ಬೇಕು. ಅವಳು ಸುಮ್ಮನೆ ಹೆಂಗೋ ಜೋಡ್ಸೋಕೆ ಹೋದರೆ ಬರೋಲ್ಲ ಗೈಸ್. ಸಾಕಾಗೈತೆ ಮಾತ್ರ ಆಟ ಆಡೋಕ್ಕೆ. ಇದಕ್ಕೂ ಶೆಲ್ ಹಾಕ್ಬೇಕು, ಮ್ಯೂಸಿಕ್ ಬರೋ. ಸುಮ್ಮನಿರ್ತೀವ, ಮುಟ್ಬಾರ್ದು. ಅದೇ ಎತ್ಕೊಳ್ಳಂಗಿಲ್ಲ, ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇ. ಅಯ್ಯೋ, ಇನ್ನೊಂದು 4 ಇದ್ದು ಕಣೆ, 4 ಇದ್ದು ಗೊಂಬೆ. ಹ್ಞೂ, ಆರೋಯ್ತು ಅವಲೆ. ನೀನು ಹಿಂಗೆ ಎಸ್ತಲ್ಲ, ಅವಾಗ ಆರೋಯ್ತು. ಇನ್ನೊಂದೆಲ್ಲ ಬಿತ್ತು ಗೈಸ್, ನೋಡ್ಬೇಕಲ್ಲ. ಅದು ಬಿದ್ದೋಗಲ್ಲ, ಸುಮ್ಮನಿರು. ಅದ್ರ ಪಡಿಗೆ ಅದು ಆಡ್ತಾ ಇರುತ್ತೆ, ನೋಡೋದು ಅಷ್ಟೇ. ಕ್ಯೂಟಾಗೈತೆ. ನಿಮ್ಗೆ ಯಾರಾಗಾರ ಬೇಕಿರ ಕಮೆಂಟ್ ಆಗಿ ಗೈಸ್, ಲಿಂಕ್ ಅಂತ. ನಮ್ಮ ನವಿ ಲಿಂಕ್ ಕೊಡ್ತಾರೆ. ಫಸ್ಟೇನೆ ತಗೊಂಬಿಡಿ ಗೈಸ್. ಫಸ್ಟ್ ಇದನ್ನು ನಾಳೆನೇ ಹಾಕ್ಬಿಟ್ಟಿದ್ದೀನಿ. ಸಾಕತ್ತಾಗೈತಿದ್ದು. ನಾನು ತುಂಬ ದೊಡ್ಡದು ಬರುತ್ತೆ ಅನ್ಕೊಂಡಿದ್ದೆ ಗೈಸ್, ತುಂಬ ಚಿಕ್ಕದು. ಆಟ ಆಡಕ್ಕೆ ಚೆನ್ನಾಗಿ ಮಕ್ಳಿಗೆ ಹಿಂಗೆ ಆಟ ಆಡ್ತಾ ಇವಾಗ ಮನಸ್ಸಿರ್ತಾರೆ ಪಾಪನ ಅನ್ಕೋ. ಇವಾಗ ನಾವು ಒಂದ್ಸರಿ ಕೆಲಸ ಮಾಡೋದಿರುತ್ತೆ, ಬಾಣಿದನ ಟೈಮಲ್ಲಿ ಆಗಲಿ, ಯಾವುದೇ ಟೈಮಲ್ಲಿ ಆಗಲಿ, ಸಣ್ಣ ಮಕ್ಳು ಇರ್ತಾರಲ್ಲ ಮುದು, ಅವಾಗ ಹಾಕಿ ಬಿಟ್ಬಿಟ್ರೆ ಐತಾರ ಎಳಿಯಲ್ಲ, ದೂರ ಹಾಕ್ಬಿಡ್ಬೇಕು. ಅದೇನು ಹಂಗ ಆಡ್ದಾಗ ಅಂತ ನೋಡ್ಕೊಂಡು ಕೂತ್ಕೋತಾವ, ಮನಿಕೋತಾವ. ಸೊ ಟಿ ವಿ ರೆಡಿ ಆಯಿತು ಗೈಸ್. ಇಷ್ಟು ದಿನ ಸೆಟಪ್ ಬಾಕ್ಸಿಗೆ ಇದಾಕ್ಸಿಲ್ವಲ್ಲ, ಅದಕ್ಕೆ ಹೋಗೈತೆ. ರೀಚಾರ್ಜ್ ಮಾಡಬೇಕು. ನಮ್ಮ ಮಕ್ಳ ಹತ್ರ ಎಷ್ಟು ದಿನ ಬರುತ್ತೆ ನೋಡೋಣ ಗೈಸ್. ಇದು ಮುಟ್ಟಬಾರ್ದು ಮಕ್ಳ. ಫೆವಿಕಿಕ್ಕ ಕಂಟಾಕ್ಬಿಡುವ ಗೈಸ್. ಇದನ್ನೆಲ್ಲ ತೆಗಿದಂಗಿದೆ. ಶೆಲ್ ಹಾಕ್ಬೇಕು ಗೈಸ್ ಇದಕ್ಕೂ. ನೋಡಿ ಗೈಸ್, ಫೈನಲಿ ಟಿ ವಿ ರೆಡಿ ಆಯಿತು. ಮಧ್ಯದಲ್ಲಿ ಒಂದು ಗ್ರೀನ್ ಲೈನ್ ಬೇರೆ ಬರ್ತೈತೆ, ಅಲ್ಲಿ ಬರ್ತಿರ್ಲಿಲ್ಲ. ಇಲ್ಲಿ ನಾವು ಹಾಕ್ಬೇಕಾದ್ರೆ ಏನೋ ಟಚ್ ಮಾಡಿದ್ವಿ, ಗ್ರೀನ್ ಲೈನ್ ಬರ್ತಾಯಿದೆ. ಮೋಸ್ಟ್ಲಿ ಹಿಂಗೆ ಹೊಡೆದ್ರೆ ಹೋಗುತ್ತೆ ಅಂತಾರೆ. ಆಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಭಯ ನಮ್ಮ ನದಿಗೆ. ಯಾವುದೋ ಒಂದು ವೀಡಿಯೋ ನೋಡ್ತಿದ್ದೆ, ಹಿಂಗೆ ಹೊಡೆದ್ರೆ ಹೋಗುತ್ತೆ ಅಂತ. ಸೊ ಬೇಡ, ಇದ್ದರೆ ಇರಲಿ, ಅದು ನಮಗೆ ಏನು ತೊಂದರೆ ಏನಿಲ್ಲ. ನನ್ನ ಮಗನೂ ಅಲ್ಲೇ ಯಾವಾಗಲೂ ಕುಟ್ಟಿ ಅದು ಲೈನ್ ಬಂದಿದೆ ಅನ್ಸುತ್ತೆ. ಇವೊಂದು ಕಿತಾಪತಿ ಇದು ಏನು ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಇಲ್ಲ. ಬ್ಲ್ಯಾಕಲ್ಲಿ ಏನು ಡಿಸ್ಟರ್ಬ್ ಆಗ್ತಾಯಿಲ್ಲ, ವೈಟ್ ಬಂದಾಗ ಮಾತ್ರ ಅದು ಕಾಣಿಸ್ತೈತೆ ಅಷ್ಟೇ. ಸೊ ನೋಡಿ, ಲೈಟಾಗಿದೆ, ಏನು ತೊಂದರೆ ಏನಿಲ್ಲ. ನೋಡ್ಕೊಳ್ಳೋಣ. ನಮ್ಮ ನವಿದು ಟಿ ವಿ ಆಗ್ತಿದ್ದಂಗೆ ನಮ್ಮ ನವಿದಾಗೋಯ್ತು ಗೈಸ್. ಇಷ್ಟದಕ್ಕ ನಾನು ನೋಡ್ತಿದ್ದೆ, ಅವ್ರ ಅಮ್ಮ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು. ಇವಾಗಲೇ ನಮ್ಮದು ಧಾರಾವಾಹಿ ಯಾಕ್ರಿ ನಾವು ನೋಡಬೇಕು ಅಂತ. ಈಗ ರಾತ್ರಿ ಊಟಕ್ಕೆ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ. ಫಸ್ಟ್ ಟೈಮ್ ಅವ್ರ ಅಮ್ಮನ ಹತ್ರ ನೋಡ್ಕೊಂಡಿದ್ದು ಗೈಸ್, ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ. ತುಂಬ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ ಎಣ್ಣೆಲಿ ತೊಡ್ತಿದ್ದೆ ಫಸ್ಟ್ ಮಾಡುವೆ, ಅದು ಹೆಂಗೆ ಕಲ್ಸ್ಕೊಳಕ್ಕೆ ಅಂತ ಗೊತ್ತಿರಲಿಲ್ಲ ನನಗೆ. ಅದರಿಂದ ಇವಾಗ ಬಂದಿದ್ರು ಅಮ್ಮ ಯಾವಾಗಲೂ ಒಬ್ಬರು ಮಧ್ಯದಲ್ಲಿ, ಅವಾಗ ನೋಡ್ಕೊಂಬಿಟ್ಟು. ಸೊ ಇದು ನೋಡೋದಲ್ಲ ಗೈಸ್, ಸಾಕಾಗೈತೆ. ನನ್ನ ಮಗು ಖುಷಿ ಆಯಿತು, ಕೊಟ್ಟಿಲ್ಲ, ನಾನು ಎತ್ತಿಕ್ಬಿಟ್ಟಿದ್ದೀನಿ. ಹಾಳು ಮಾಡಿಕ್ತಾರೆ ಗೈಸ್, ಕೊಟ್ಬಿಟ್ರಂತ. ಕೊಡ್ತೀವಿ, ಅವ್ರಿಗೆ ಹೇಳ್ಕೊಡ್ಬೇಕು, ಇದನ್ನ ಹಾಳು ಮಾಡಬಾರ್ದು ಮಕ್ಕಳ. ನೋಡಿ ಗೈಸ್, ಹೆಂಗೆ ಬೇಕಾದ್ರೂ ಇಡ್ಬೋದು. ಉಲ್ಟಾನಾರು ಇಡ್ಬೋದು, ಮುಂದಕ್ಕೆ ಎರಡು ಇಡ್ಬೋದು. ಸಣ್ಣ ಮಕ್ಳು ಚಂದ, ಇನ್ನು ಎಳೆ ಮಕ್ಳು ನಮ್ಮ ಮಕ್ಳಿಗಲ್ಲ, ಇವು 4 ತಿಂಗಳು 5 ತಿಂಗಳು ಮಕ್ಳು ಇರ್ತಾರಲ್ಲ, ಆ ಮಕ್ಳಿಗೆ ಚಂದ. ಇವು ತುಂಬಾ ದೊಡ್ಡವ್ರಿಗೂ ಚಂದ ಇದು, ಅವ್ರು ಕೂತ್ಕೊಂಡು ಆಟಾಡಕ್ಕೆ. ನಮ್ ದಿವಂಗ್ ಚಂದ, ಖುಷಿ ಚಂದ ಅಲ್ಲ ಇದು. ಕಿತ್ತಾಕ್ಬಿಡ್ತಾನೆ ನೋಡಿ ಗೈಸ್. ತಗೊಂಡ್ ತಿನ್ನಕ್ ಹೋಗೋಣ, ತಿನ್ನೋದಲ್ಲ ಮಗನೇ, ಕಚ್ಚಕ್ಕಾಗಲ್ಲ ಅಂತ ಕಚ್ಬಿಟ್ಟಿದ್ದನ್ನ. ನೋಡಿ ಗೈಸ್, ಹಸಿದೆ ತಿಂತೈತದು. ಖುಷಿ ಗಬ್ಬಿ ನೀನು. ಎಲ್ಲಾನ ಬರ್ತಾನೆ. ಪನ್ನೀರ್ ನೆನ್ನೆ ಹಸಿದಿಟ್ಟಿದ್ದೀನಿ, ಪನ್ನೀರ್ ಮೆಲ್ಲಗೆ ಎಳ್ಕೊಂಡು ತಿಂತಾವ ಸೀದಾ. ಅವ್ನು ಖುಷಿ ಹಂಗೇನೆ ಗೈಸ್. ನಿಂಬೆಹಣ್ಣು ತಿಂತಾನೆ, ಒಂದೊಂದಲ್ಲ. ನಿನ್ನೆ ವಿಡಿಯೋ ಹಿಡ್ದವ್ರೆ ಗೈಸ್, ಬರೀ ನಂಗೆ ಗುಳ್ಳೆನೆ ಕಾಣ್ತೈತೆ,
ಹಂಗೆ ಹಿಡ್ದವ್ರೆ ಗೈಸ್. ನನಗೆ ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಹೊಸಿ ಕೋಪ ಬರ್ತಾ ಇಲ್ಲ ನನಗೆ ನಮ್ಮದ್ರ ಮೇಲೆ. ಬಂದ ತಗೊಂಡೋಗಿ ಏನಾದ್ರೂ ಆಳ ಖುಷಿ. ನಾವೊಂದು ರೀಲ್ಸ್ ಮಾಡ್ಬೇಕು ಕೊಡೋದ್ರಲ್ಲಿ, ಆಮೇಲೆ ನಿನಗೆ ಕೊಡ್ತೀವಿ. ಏನು ಹಾಳು ಮಾಡಲ್ಲ, ಆಟ ಆಡ್ತಾನೆ ಬಿಡಿ. ನಮ್ಮ ನವಿಗೆ ಗಾಯ್ಸ್ ಇನ್ಮೇಲೆ ಬೇಜಾರೇ ಆಗಲ್ಲ, ಯಾಕೆಂದ್ರೆ ಟಿವಿ ಇರೋದ್ರಿಂದ. ಇಷ್ಟು ದಿನ ಟಿವಿ ಇಲ್ಲದಕ್ಕೂ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಅಲ್ಲಿ ತುಂಬ ಮೊಬೈಲ್ ನೋಡ್ಬೇಕಾದ್ರೆ ಅಷ್ಟೇ ಅಯ್ಯೋ ತಲೆನೋವು ಬಂದ್ಬಿಡೋದ, ಇಟ್ಬಿಡುವೆ ನಾನು. ಮೊಬೈಲೇ ನೋಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಇಟ್ಕೊಂಡು ಒಂದೊಂದ್ಸರಿ ಇಟ್ಬಿಟ್ಟು ನಾನು ಕೇಳಿಸ್ಕೊಳ್ಳುವೆ ಹೆಂಗಾನೆ ಅಡುಗೆ ಮಾಡ್ಬೇಕಾರೆ. ಫಾಸ್ಟಾಗಿ ಮಾಡ್ಬಿಡ್ತೀನಿ ಗೈಸ್ ಅಡುಗೆ ತಿಂಡಿ ಎಲ್ಲ. ನಾನು ಟಿ ವಿ ಇದ್ದರೆ ಕೇಳಿಸ್ಕೊತಾ ಇರ್ತೀನಿ, ಅಲ್ಲಿ ಅಡುಗೆ ತಿಂಡಿ ಮಾಡ್ತಾ ಇರ್ತೀನಿ. ಹಂಗೇನೆ ಯಾವಾಗಲೂ ಅಷ್ಟೇ, ಫಸ್ಟಿಂದನೂ ಹಂಗೆ ಮಾಡುವೆ. ಇತ್ತೀಚೆಗೆ ಟಿ ವಿಲಲ್ಲೇ ಬೇಜಾರಾಗೋದು ನನಗೊಂದು ತುಂಬ. ನಾನು ನೈಟ್ ಡ್ಯೂಟಿ ಅವ್ರಿಗೆ ಬಂದಾಗಲ್ಲ ತುಂಬ ಮಿಸ್ ಮಾಡೋಗಿದೆ ಟಿ ವಿನ. ಟಿ ವಿ ಹಾಕ್ಕೊಂಡು ನಾನು ಇಲ್ಲಿ ನನ್ನ ಪಾಡಿಗೆ ಅಡುಗೆ ಮಾಡುವೆ. ಇವರಿಬ್ರು ಏನಾರು ಬರೆಯೋಕ್ಕಿಲ್ಲ, ನಾನು ಒಂದೊಂದ್ಸಲ ಫೋನ್ ಕೊಟ್ಬಿಟ್ಟು ಕುಡಿಸ್ಬಿಟ್ಟಿಲ್ಲ ಅಂದರೆ ಏನಾರು ಒಂದು ಕೊಟ್ಟು ಕುಡಿಸ್ಬಿಟ್ಟು ನಾನು ಹಿಂಗೆ ಅವರು ಒಂದೊಂದ್ಸಲ ನನ್ನ ಜೊತೆ ಕುತ್ಕೊಂಡು ನೋಡೋರು ಟಿ ವಿನೇ. ಈ ಎಲ್ಲರೂ ಟಿ ವಿ ನೋಡ್ಬೇಕಾದ್ರೆ ಹಿಂಗೆ ಎಲ್ಲನೂ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಟಿ ವಿನ ಆಫ್ ಮಾಡಿಬಿಟ್ಟು ಹೊರಗಡೆಗೆ ಹೋಗಿ ಅಂದರೆ ಮಿಸ್ ಮಾಡ್ಕೋತಿದ್ದೆ ಗೈಸ್ ಟಿ ವಿನೇ ನಾನು. ಇವಾಗ ಅಂದ್ರೆ ಖುಷಿ. ಅದುವೇ ಇವ್ರ ಫೇವ್ರೆಟ್ ಧಾರಾವಾಹಿ. ಏನ ಅಂತಿದೆ ಅಂದರೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬರ್ತಲ್ಲ ಗೈಸ್ ಇನ್ಸ್ಟಾದಲ್ಲಿ ರೀಲ್ಸ್ ಹಂಗೆ, ಅದು ನೋಡ್ಕೊಂಡು ಇಷ್ಟೇ. ನಾನು ಮುಂದೆ ಯಾವಾಗ ಬರುತ್ತೋ ಇನ್ನೊಂದು ಎಪಿಸೋಡು ಅವಾಗ ಬರಗಂಟೆ ಕಾಯುವೆ. ಇರುತ್ತೆ ಜಿಯೋ ಆ್ಯಪ್ ಡೌನ್ ಮಾಡ್ಕೊಂಡ್ರೆ ಅದೇನಂತಂದರೆ ಅದು ಅಮೌಂಟ್ ಎಲ್ಲ ಕಟ್ಟಬೇಕು. ಆಮೇಲೆ ಒಂದೊಂದು ಅಮೌಂಟ್ ಕೊಟ್ಟರೆ ಒಂದೊಂದ್ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದೇನೇನೋ ಇದೈತೆ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಅದನ್ನೆಲ್ಲ ಡೌನ್. ನಮ್ಮ ಫೋನಲ್ಲಿ ಬೇರೆ ಸ್ಟೋರೇಜ್ ಇರಲ್ಲ ಫಸ್ಟೇನೆ, ಅದೇ ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ಮಾಡ್ಕೊಳ್ಳೋದು ಎಲ್ಪ್ ಮಾಡಿರಿ. ಹೆಂಡತಿ ಒಬ್ಬಳೇ ಮಾಡ್ತಾವಳೆ. ಮಾಡಿ ನೋಡಿ ಗೈಸ್, ನಮ್ಮ ಸಾಹೇಬರು ಬರ್ಕೊಂಡು ಕೂತಿದ್ದಾರೆ, ಇಲ್ಲೊಬ್ರು ಕೈ ಕಟ್ಕೊಂಡು ಕೂತಿದ್ದಾರೆ. ಸೊ ಇವಾಗ ಬರ್ದು ಮುಗಿಸಿ ಬೇಗ ಟಕ ಅಂತ ನಗಾಡ್ಬೇಡಿ. ತಪ್ಪು ಬರ್ತಿದ್ದೆ ದಿವಾ. VW ಆದಮೇಲೆ ಏನು ಲಾಸ್ಟಲ್ಲಿ XYZ ಎಲ್ಲಿ ಕೋಲ್ ತಗೊಂಬತ್ತೀನಿ, ಕೋಲ್ ತಗೊಂಬತ್ತೀನಿ. ಸೊ ಇವಾಗ ಇಲ್ಲಿ ನಮ್ಮ ಗಾನವಿಯವರು ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೆಲ್ಪ್ ಮಾಡಿಕೊಡೋಣ. ಇಲ್ಲಿ ತೊಡ್ತಾ ಇದ್ದಾರೆ. ವಾವ್, ಸೂಪರಾಗಿ ತೊಟ್ಟಕ್ಕೆ ಗೊತ್ತೈತೆ ಇವಾಗ. ಗುಡ್. ಅದಕ್ಕೆ ಕಲ್ತ್ಕೋಬೇಕು, ನೋಡ್ಬಿಟ್ಟು ಕಲ್ತ್ಕೋಬೇಕು, ಇಲ್ಲ ಕೇಳ್ಕೊಂಡು ಕಲ್ತ್ಕೋಬೇಕು, ಇಲ್ಲ ಯಾರು ಮಾಡೋದನ್ನ ಹೇಳ್ಸ್ಕೊಂಡು ಕಲ್ತ್ಕೋಬೇಕು. ಅದು ನಿಂಗೆ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ, ಕಲ್ತಿಲ್ಲ ಅಷ್ಟೇ. ಇವಾಗ ಬುದ್ಧಿ ಬರ್ತೈತಿ ಇವಾಗ. ಏನು ಹೇಳ್ತಾ ಇದ್ದಾಳೆ ನೋಡಿ ಗೈಸ್, ಏಜ್ ಜಾಸ್ತಿ ಅದ ಬುದ್ಧಿ. ಕಲಿಯೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೇನೋ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೇನೋ ಅಂತ ಕಲಿತಾ ಇದ್ದೀನಿ ಅಷ್ಟೇ. ಅವಾಗ ಎಷ್ಟು ಟ್ರೈ ಮಾಡಿವೆ, ಆದರೂ ಗೊತ್ತಿರಲಿಲ್ಲ. ಇವಾಗ ಯಾಕೆ ಗೊತ್ತೈತೆ? ನಾನು ದೊಡ್ಡೊಳಗಿದ್ದೀನಿ, ನನಗೆ ನಾನು ಗೊತ್ತಿದ್ದೀನಿ. ಇವಾಗ ಹೆಂಗ್ ಬಂತು? ಇವಾಗ ಅವಾಗ ಎಷ್ಟು ಟ್ರೈ ಮಾಡ್ರೆ ಗೊತ್ತಿಲ್ಲ, ಇವಾಗ ಹೆಂಗ್ ಬಂತು ನನಗೆ ಅಂತ ನಾನು ಯೋಚನೆ ಮಾಡ್ಬೇಕಾರೆ ಅವಾಗ ಅನ್ಕೋತಿದ್ದೆ, ಓದಾಗ ನನಗೆ 23 ಅಲ್ವಾ, ಹಂಗಾರೆ 17-18 ಇರೋದ್ರ ಕಲಿಯಕ್ಕಾಗಲ್ಲ ಅಂತ ನನ್ನ ಪ್ರಕಾರ. ನೀನು ಕಲ್ತಿಲ್ಲ, ನಾನು ಕಲ್ತಿಲ್ಲ. ನನ್ನ ಮೈಂಡ್ ಸೆಟ್ ಆ ಥರ ಎಲ್ಲ ಚೈಲ್ಡ್. ಇವಾಗ ದೊಡ್ಡವಳಾಗಿದೆ ಎಲ್ಲ. ಓಕೆ ಗೈಸ್, ಇಲ್ಲಿ ರೊಟ್ಟಿ ಬೇಯಿಸ್ತಾ ಇದ್ರೆ. ರೊಟ್ಟಿಗೆ ಏನಲ್ಲಿ ಪಲ್ಯ ಅವಲೇ ನೋಡಿದ್ರು. ಪಲ್ಯ ಅದಕ್ಕೆ ಒಬ್ರೊಬ್ರು ಒಂದೊಂಥರ ಹೇಳ್ತಾರೆ. ಒಬ್ರು ಕುಂಬಳಕಾಯಿ ಅಂತಾರೆ, ಒಬ್ರು ಸೋರೆಕಾಯಿ ಅಂತಾರೆ, ಅಷ್ಟೇ ಎರಡೇ. ಒಬ್ರೊಬ್ರು ಒಂದೊಂಥರ ಹೇಳ್ತಾರೆ ಅನ್ಸುತ್ತೆ. ನನ್ನ ಪ್ರಕಾರ ಒಂದೊಂದ್ ಕಡೆ ಒಂದೊಂಥರ ಹೇಳ್ತಾರೆ. ಉತ್ತರ ಕರ್ನಾಟಕದಲ್ಲಿ ಬೇರೆ ಅನ್ಸುತ್ತೆ, ನಮ್ಮ ಬೆಂಗಳೂರಲ್ಲೇ ಬೇರೆ, ಹಳ್ಳಿ ಕಡೆನೇ ಬೇರೆ. ನೀವೇನಂತೀರಾ ಅದಕ್ಕೆ? ನೋಡಿ ಗೈಸ್, ಆಟ ಸಾಮಾನೆಲ್ಲ ಬಿಚ್ಚಿಕ್ಕಿದ್ದಾನೆ. ಇವ್ರ ಅಮ್ಮ ಹಾಕಿ ಕೊಡ್ತಾ ಇರೋದು, ಇವರು ಓಡಿಸ್ತಾ ಇರೋದು. ಇದಕ್ಕೆ ಫೆವಿಕಿಕ್ ತಂದು ಅಂಟಾಕ್ತೀನಿ ಗೈಸ್. ಇವ್ನು ನನ್ನ ಮಗ ಬಿಚ್ಚಲೇಬಾರ್ದು ಆ ಥರ. ಇವನು ಸುಮ್ಮನೆ ಆಟ ಆಡ್ತಿರ್ತಾನೆ ಗೈಸ್, ಆದರೆ ಇವನು ಕಿತಾಪತಿ. ಬಿಚ್ಬಿಟ್ಟು ಆಟ ಆಡೋದು. ಆಟ ಸಾಮಾನಲ್ಲಿ ಆಟ ಆಡಲ್ಲ, ಇದು ಬಿಚ್ಕೊಂಡು ಆಟ ಆಡೋದು ಇದೆಲ್ಲ. ಸೂಪರಾಗಿ ಮಾಡ್ತಿದ್ವಿ, ತುಂಬ ತೆಳುಗಿದೆ. ಅದೇ ರೊಟ್ಟಿ ಬೇಯಿಸೋದ್ರ ಇರೋದು ಗೈಸ್. ಕಂಠ ಬೆಂದಿಲ್ಲ ಅಂದರೆ ರೊಟ್ಟಿ ಹಳೇದಾಗ್ಬಿಟ್ಟಿದೆ, ಹೊಸ ತಗೋಬೇಕು. ಗುಡ್. ಬರ್ದ್ಬಿಟ್ಟು ಪೂರ್ತಿ ನೋಡಿ ಗೈಸ್, ರೊಟ್ಟಿ ತಿಂತಾ ಇದ್ದಾರೆ. ಹೆಂಗಿದೆ ರೀ? ಸಾಕಾಗಿದೆ ಗೈಸ್. ಸೂಪರ್ ಆಯ್ತು, ಪಲ್ಯ ಮಾತ್ರ ಸೂಪರ್ ಆಯ್ತು. ಹೌದಾ ಮಕ್ಕಳು, ನೀವು ನಿಮಗೆ ಚೆನ್ನಾಯ್ತಾ? ರೊಟ್ಟಿನೂ ಚೆನ್ನಾಗಿದೆ, ರೊಟ್ಟಿನೂ ಸೂಪರ್ ಮಾಡ್ಕೊಳ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಅವಾಗ ಅವು ಮಾಡಿ ಕೊಡ್ತಾ ಇದ್ರು. ತುಂಬ ಇಷ್ಟ ಆಯ್ತು ಅವಾಗ. ಇಲ್ಲಾಂದ್ರೆ ಇಷ್ಟ ಆಗಲ್ಲ. ಅವಾಗ ಇಷ್ಟ ಆಯ್ತು, ಜಾಸ್ತಿ ಇಷ್ಟ ಆಯ್ತು.
ಆಹಾ ಡವ್ರಾಜ. ನೋಡಿ ಗೈಸ್, ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚಳಿಲಿದ್ದು ವಾಕಿಂಗ್ ಮಾಡ್ತಾಯಿದ್ದಾಳೆ. ಟೈಮ್ ಎಷ್ಟಲ್ಲಿ ಇವಾಗ? 5:30. ನಾನು ಡ್ಯೂಟಿಗೆ ಹೋಗಿ ಎದ್ದೇಳ್ತೀನಲ್ಲ, ಅದಕ್ಕೆ ನನ್ನ ಜೊತೆನೇ ಎದ್ದೇಳ್ತಾ ಇದ್ದಾಳೆ. ಈಗ ಒಂದು 3 ದಿವಸದಿಂದ ಇಬ್ಬರು ಮುದ್ದು ನಾನು ಎದ್ದೇಳ್ತೀನಿ ಅಂತವ ವಾಕಿಂಗ್ ಮಾಡ್ತಾ ಇದ್ದಾರೆ. ಓಕೆ ಮಾಡಿ ನೋಡಿ ಗೈಸ್, ಬೆಳಗ್ಗೆ 5:15 ಹೆಂಗೆ ಕಾಣಿಸ್ತೈತೆ ಬೆಂಗಳೂರು. ಬೆಳಕು ಒಂಚೂರು ಇಲ್ಲ, ಇಬ್ನಿ ಬಿದ್ದಿದೆ ಆ ಕಡೆ ಎಲ್ಲ. ಮೋಡ ಕಾಣಿಸ್ತೈತಿ ಇವತ್ತು, ನೆನೆ ಕಾಣಿಸ್ತಾನೆ ಇರಲಿಲ್ಲ ಮೋಡ. ನೋಡಿ ಗೈಸ್, ಇವಾಗ 10:00 ಆಗಿದೆ. ಪೂಜೆ ಮಾಡ್ತಾಯಿದ್ದಾರೆ ನಮ್ಮಲ್ಲಿ. ಇಲ್ಲಿ ನಮ್ಗೆ ತಿಂಡಿ ಹಾಕೊಟ್ಟಿದ್ದಾರೆ ಉಪ್ಪಿಟ. ಇಬ್ರು ನನ್ನ ಹತ್ರಕ್ಕೆ ಬಂದ್ಬಿಟ್ಟು ಇದು ಬೇಕು ತಗ ಇದೆ. ಸ್ನಾನ ಮಾಡ್ಕೊಂಡು ಬೆಳಗ್ಗೆನೇ ರೆಡಿಯಾಗಿ ದಿವಾ ಗೈಸ್. ಯಪ್ಪ ಎಷ್ಟು ಈ ಉಪ್ಪಿನಕಾಯಿ ಖಾರ ಎಲ್ಲ ಹೆಂಗೆ ತಿಂತಾನೆ ಅಂತೀರಾ? ಚೆನ್ನಾಯ್ತಾ? ಸೊ ನೋಡಿ ಗೈಸ್, ಇವತ್ತು ವಾರ ಮಾಡ್ತಾಯಿದ್ದಾರೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನಿಮ್ಗೆ ವೀಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡಿ. ಸೊ ಬಾಯ್.